ನಮಸ್ತೆ ಎಲ್ಲರಿಗೂ ವಾಗ್ದೇವಿ ಕನ್ನಡ ಟ್ಯಾರೋಟ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಈ ರೀಡಿಂಗ್ ನಿಮಗೆ ಉಪಯೋಗಕ್ಕೆ ಬರುತ್ತೆ, ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ಸೊ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ 6362536752 ನಂಬರಿಗೆ. ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ, ಏನಾದರೂ ಉಪಯೋಗಕ್ಕೆ ಬರುತ್ತೆ. ನಮಸ್ತೆ ಎಲ್ಲರಿಗೂ. ಬನ್ನಿ ಕೃಷ್ಣ ಏನ್ ಹೇಳ್ತಾರೆ, ಕೃಷ್ಣನ ವಾಣಿ ಏನಿದೆ ನೋಡುವ. ಅವರ್ ಎನಿಮಿ ಅಂತ ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ಶತ್ರುಕಾಟ ತುಂಬಾ ಇದೆ. ದೇವಿ ನಿಮ್ ಜೀವನಕ್ಕೆ ಆಶೀರ್ವಾದ ಮಾಡದೇ ಇರೋ ಹಾಗೆ ಸಾಕಷ್ಟು ರಹಸ್ಯಗಳನ್ನ ಕ್ರಿಯೇಟ್ ಮಾಡಿ ದಾರಿಲಿ ತಾಯಿನ ತಡಿತಿದ್ದಾರೆ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ನಿಮ್ಮ ಒಳ್ಳೆತನ ನಿಮ್ಗೆ ರಕ್ಷೆಯಾಗಿ ನಿಂತಿದೆ ಅನ್ನುವಂಥದ್ದು ಕೂಡ ಇದೆ. ಒಂದು ಯೋಗ ಪಡ್ಕೊಂಡ್ ಬಂದಿದ್ದೀರಾ ನೀವು, ಭಗವಂತನ ಜೊತೆ ಯೋಗ ಇರ್ಬೋದು. ಹಾಗಾಗಿ ಗಣೇಶ ನಿಮ್ ಜೀವನದಲ್ಲಿ ತುಂಬಾ ದೊಡ್ಡ ಮಟ್ಟದ ಪಾತ್ರ ನಿರ್ವಹಿಸ್ತಾರೆ ಅಂತ ನಂಗೆ ಅನ್ಸುತ್ತೆ. ಆಂಜನೇಯನ ಆಶೀರ್ವಾದ ಇದೆ, ಜಯವು ನಿಮ್ಗೆನೆ ಸಿಗೋದು ಅನ್ನುವಂಥದ್ದು ಕೂಡ ಇದೆ. ಸೊ ಹೆಚ್ಚು ತಲೆಗೆಡ್ಸ್ಕೊಳ್ಬೇಡಿ. ಸದ್ಯಕ್ಕೆ ನೀವು ತುಂಬಾ ದಡ್ರ ತರ ವರ್ತಿಸ್ತಾ ಇದ್ದೀರಾ. ಒಂದು ಜ್ಞಾನದೇವಿಯ ಆಶೀರ್ವಾದ ನಿಮ್ಗೆ ತಲುಪದೇ ಇರೋ ಹಾಗೆ ಮಾಡ್ಕೊಂಡಿದ್ದೀರಾ ಅನ್ನುವಂಥದ್ದು ಇದೆ. ಅದನ್ನ ಸರಿಪಡಿಸ್ಕೊಳ್ಳಿ. ಜ್ಞಾನದೇವಿಯ ಆಶೀರ್ವಾದ, ಸರಸ್ವತಿಯ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಯಾವಾಗ್ಲೂ ಇರಲಿ. ಶಾರದೆ ದೇವಿ ನಿಮ್ಮ ಜೀವನದಲ್ಲಿ ಯಾವಾಗ್ಲೂ ಅವಳ ಆಶೀರ್ವಾದ ನಿಮ್ಮ ಮೇಲೆ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ಒಂಚೂರು ನೀವು ನಕ್ಕದ್ರೆ ಸಾಕು, ಶತ್ರುಗಳಿಗೆ ಭಯ ಬಂದು ನಿಮ್ಮನ್ನ 100 ತರದಲ್ಲಿ ಇಲ್ಲ ಅನ್ಸುವಂತ ಪ್ರಯತ್ನನ ಮಾಡ್ತಿದ್ದಾರೆ. ಹಾಗಾಗಿ ನಿಮ್ಮ ಎನರ್ಜಿ ಸ್ಟಕ್ ಇದೆ. ಈ ಎನರ್ಜಿ ಸ್ಟಕ್ ಇದೆ. ಸೊ ಈ ಎನರ್ಜಿ ಫ್ಲೋ ಚೆನ್ನಾಗಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಎಲ್ಲೋ ಒಂದ್ ಕಡೆ ಅಲ್ಪರ ಸಂಘ, ಅಭಿಮಾನ ಭಂಗ ಅನ್ನುವಂಥ ರೀತಿಲಿ ಆಗಿದೆ ನಿಮ್ ಜೀವನ. ಸೊ ಯೋಗ್ಯತೆ ಇಲ್ದವ್ರಿಗೂ ಕೂಡ ಕೆಲವು ಸತಿ ಸಹಾಯ ಮಾಡಕ್ಕೆ ಹೋಗ್ಬಾರ್ದು ಅಥವಾ ಮಾರ್ಗದರ್ಶನ ಕೊಡಕ್ಕೆ ಹೋಗ್ಬಾರ್ದು ಅಂತ ಅನ್ಸುತ್ತೆ. ಆ ಥರದ್ ಏನೋ ಒಂದು ಒಳ್ಳೆ ಕೆಲಸ ಮಾಡಿದ್ದು ನಿಮ್ಗೆ ಒಂದ್ ರೀತಿ ತೊಂದರೆ ಮಾಡಿರಬಹುದು. ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಅನ್ನುವಂಥದ್ದು ಇದೆ. ಎಲ್ಲ ಒಂದ್ ಕಡೆ ಕಂಕಣ ಭಾಗ್ಯನು ಕೂಡ ತಡೆದಿದ್ದಾರೆ ಇಲ್ಲಿ ಅನ್ನುವಂಥದ್ದು ಇದೆ. ವಿದ್ಯಾರ್ಥಿಗಳು ಓದಿನಲ್ಲಿ ಸಮಸ್ಯೆ ಆಗಿದೆ, ಮದುವೆ ವಿಚಾರದಲ್ಲಿ ಸಮಸ್ಯೆ ಆಗಿದೆ ಅನ್ನುವಂಥದ್ದು ಇದೆ. ಬಟ್ ನಿಮ್ಗೆ ಒಳ್ಳೆ ಗುರು ಕೂಡ ಸಿಕ್ಕಿದ್ದಾರೆ, ಒಳ್ಳೆ ಸಖ ಕೂಡ ಸಿಕ್ಕಿದ್ದಾರೆ. ಅಂದ್ರೆ ಸಖ ಸಖಿ ವಾಟ್ ಎವರ್. ನಿಮ್ಮ ಲವ್ ಲೈಫಿಗೆ, ನಿಮ್ಮ ಮ್ಯಾರೇಜ್ ಲೈಫಿಗೆ ಯಾವುದೇ ತೊಂದರೆ ಇಲ್ಲ. ಭಗವಂತ ನಿಮ್ಗೂ ಕೂಡ ಯಾರನ್ನೋ ಒಬ್ಬರನ್ನ ಸೃಷ್ಟಿ ಮಾಡಿದ್ದಾರೆ, ಭೂಮಿ ಮೇಲೆ ಇದ್ದಾರೆ. ಸೊ ಸೇಮ್ ಏಜ್ ಇದೆ ಅವರಿಗೆ, ನಿಮ್ಮಷ್ಟೇ ಏಜ್ ಇದೆ ಅನ್ನುವಂಥದ್ದು ಇದೆ. ಕೆಲವರಿಗೆ ನಿಮ್ಗಿಂತ ಒಂಚೂರು 1-2 ಇಯರ್ಸ್ ಚಿಕ್ಕವ್ರು ಇರ್ಬೋದು. ಅವರು ನಿಮ್ ಪಾರ್ಟ್ನರ್ ಆಗಿ ದೇವ್ರು ಯಾರನ್ನ ನಿಮಗೆ ಸೃಷ್ಟಿ ಮಾಡಿದಾರೆ. ಅವರು ತುಂಬಾ ದೊಡ್ಡ ಮಟ್ಟದ ಏಜ್ ಗ್ಯಾಪು ಆ ಥರದ್ದು ಈ ಥರದ್ದು ಏನೂ ಇಲ್ಲ. ಸೊ ಹಾಗಿದೆ. ಜೊತೆಗೆ ಎಲ್ಲೋ ಒಂದ್ ಕಡೆ ದಯಾದಿ ಕಲಹಗಳು ನಿಮ್ಮನ್ನ ಜರ್ಜರಿತ ಮಾಡಿದೆ ಅನ್ನುವಂಥದ್ದು ಇದೆ. ತುಂಬಾ ನೋವು ತರಿಸಿದೆ ನಿಮ್ಗೆ. ನಿಮ್ಮ ಹಿತಶತ್ರುಗಳು ಅಥವಾ ನಿಮ್ಮ ಬಂಧು ಬಾಂಧವರು ಏನ್ ತೊಂದರೆ ಮಾಡಿದ್ದಾರೆ ಅದು ನಿಮ್ಗೆ ಮೇಜರ್ ತೊಂದ್ರೆನ ಕ್ರಿಯೇಟ್ ಮಾಡಿದೆ. ನಿಮ್ಗೆ ತುಂಬಾ ಕಷ್ಟ ಆಗ್ತಿದೆ ಅವ್ರು ಮಾಡಿರೋ ಅನ್ಯಾಯದ ವಿರುದ್ಧ ಸಿಡಿದು ನಿಲ್ಲಕ್ಕೆ. ಎಲ್ಲೋ ಒಂದ್ ಕಡೆ ನೀವು ಅವ್ರು ಮಾಡಿದ್ದನ್ನೆಲ್ಲ ಸಹಿಸ್ಕೊಂಡ್ ಬಂದಿದ್ದಕ್ಕೆ ಇವತ್ತು ನೀವು ಈ ಒಂದು ಮಟ್ಟಕ್ಕೆ ಬಂದು ನಿಂತಿದ್ದೀರಾ, ಎಲ್ಲರ ಮುಂದೆ ಸೋತು ಶರಣಾಗಿದ್ದೀರಾ ಅನ್ನುವಂಥದ್ದು. ಈಗ ನಿಮ್ಮ ಒಂದು ನಿರ್ಧಾರ ಸತ್ಯಕ್ಕೆ ಜಯ ತರಿಸುವಂತ ಪ್ರಯತ್ನದಲ್ಲಿ ನಡಿಬೇಕು ಅನ್ನುವಂಥದ್ದು. ಇಲ್ಲಿ ನೀವು ನಿಮ್ಮ ವಿರುದ್ಧ ತಪ್ಪು ಮಾಡಿದವ್ರ ವಿರುದ್ಧ ಅಥವಾ ನಿಮ್ಮ ಬಂಧುಗಳ ವಿರುದ್ಧ ಅಥವಾ ನಿಮ್ಮ ಹಿತಶತ್ರುಗಳ ವಿರುದ್ಧ ಅಥವಾ ಬೇರೆ ಯಾರ ವಿರುದ್ಧನೂ ನೀವು ಹೋಗ್ಬೇಕು ಅಂತ ಹೇಳ್ತಿಲ್ಲ. ನ್ಯಾಯದ ಪರವಾಗಿ ನೀವು ನಿಲ್ಲಿಲ್ಲ ಅಂದ್ರೆ ಸೊ ಅಧರ್ಮಕ್ಕೆ ಜಯ ಸಿಕ್ಕಂತಾಗತ್ತೆ. ಈಗಾಗಲೇ ಅಧರ್ಮ ಎಲ್ಲ ಕಡೆ ರಾರಾಜಿಸ್ತಾ ಇದೆ. ಸೊ ಈಗ ನೀವು ಧರ್ಮಕ್ಕೆ ಜಯ ಸಿಗುವಂತೆ ನಡ್ಕೊಳ್ಬೇಕು, ಅದಕ್ಕೆ ಜಯ ಕೊಡಿಸ್ಬೇಕು ಅನ್ನುವಂಥದ್ದು. ಈಗ ರೆಡಿ ಟು ಆಕ್ಷನ್ ತಗೊಳ್ಬೇಕಾಗಿರುವಂತ ಸಮಯ. ಸೊ ಮಿಕ್ಕಿದೆಲ್ಲವನ್ನು ಕೂಡ ಭಗವಂತ ನೋಡ್ಕೊಳ್ತಾನೆ, ಕರ್ಮ ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ಯಾರಿಗೋ ತುಂಬಾ ಅಮೂಲ್ಯವಾದಂಥ ವ್ಯಕ್ತಿನ ಗಿಫ್ಟ್ ಆಗಿ ಭಗವಂತ ಕೊಡ್ತಿದ್ದಾನೆ ಅನ್ನುವಂಥದ್ದು ಇದೆ. ನಿಮ್ಮ ಜೀವನಕ್ಕೆ ಒಂದು ಅಮೂಲ್ಯವಾದಂಥ ವ್ಯಕ್ತಿನ ಭಗವಂತ ಗಿಫ್ಟ್ ಆಗಿ ಕೊಡ್ತಿದ್ದಾನೆ ನಿಮ್ಗೆ ಅನ್ನುವಂಥದ್ದು ಇದೆ.
ಅದನ್ನ ಸ್ವೀಕಾರ ಮಾಡಿಕೊಂಡು ಅದ್ರ ಜೊತೆ ನೀವು ಚೆನ್ನಾಗಿರಿ ಅನ್ನುವಂಥದ್ದು. ಎಸ್ಪೆಷಲಿ ಇಲ್ಲಿ 2 ವಿಚಾರಗಳು ಇದೆ. ಒಂದು, ನಿಮ್ಮ ಲೈಫಿಗೆ ಲೈಫ್ ಪಾರ್ಟ್ನರ್ ಬರ್ತಿದ್ದಾರೆ, ಆಯ್ತಾ? ಇನ್ನೊಂದು, ನಿಮ್ಮ ಲೈಫಿಗೆ ಜಯ ಬರ್ತಿದೆ. ಇನ್ನೊಂದು, ನೀವಿಲ್ಲಿ ಆಕ್ಷನ್ ತಗೊಳ್ಬೇಕು ಅನ್ನುವಂಥದ್ದು ಇದೆ. ಒಂದು, ನಿಮ್ಮ ಶತ್ರುಗಳನ್ನ ಎದುರಿಸ್ಬೇಕು, ಜಯ ತರಬೇಕು ಅನ್ನೋದ್ಕಿಂತ ನ್ಯಾಯ ಉಳಿಬೇಕು, ಸತ್ಯ ಧರ್ಮದ ಹಾದಿಲಿ ನಡೆಯೋರಿಗೆ, ಹೌದು ನಾವು ಸತ್ಯವಾಗಿದ್ರೆ, ನ್ಯಾಯದ ದಾರಿಲಿ ನಡೆದ್ರೆ, ಅಹಿಂಸೋ ಪರಮ ಧರ್ಮ ಅಂತ ಇದ್ರೆ ಖಂಡಿತವಾಗ್ಲೂ ಭಗವಂತ ನಮ್ಗೆ ರಕ್ಷೆ ಕೊಡ್ತಾನೆ, ನ್ಯಾಯ ಗೆಲ್ಲುತ್ತೆ ಅಂತ. ಸೊ ಇದನ್ನ ತೋರ್ಸೋದಕ್ಕೆ ನೀವೀಗ ಆಕ್ಷನ್ ತಗೊಳ್ಬೇಕು ಅನ್ನುವಂಥದ್ದು. ಯಾಕೆಂದ್ರೆ ಮುಂದಿನ ಒಂದಷ್ಟು ಜನಾಂಗಕ್ಕೆ ಅಥವಾ ಪೀಳಿಗೆಗೆ ಎಲ್ಲೋ ಅನ್ಯಾಯ ಮಾಡಿದ್ದೇ ಗೆಲ್ತಾರೆ, ಅನ್ಯಾಯ ಮಾಡೋರೇ ಗೆಲ್ತಾರೆ ಅಂತ ಆದ್ರೆ, ಸೊ ಎಲ್ಲೋ ಒಂದ್ ಕಡೆ ಮುಂದಿನ ದಿನಗಳಲ್ಲಿ ಮತ್ತೆ ಈಗಿನ ಕಾಲದ ಮಕ್ಕಳು, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು, ಅವರು ಕೂಡ ಅನ್ಯಾಯದ ದಾರಿನೇ ಹಿಡಿದು ಬಿಡಬಹುದು. ಹಾಗಾಗಿ ಆ ಥರ ಆಗದಿರ ಒಂದಷ್ಟು ಒಳ್ಳೆಯ ಪ್ರೇರಣೆ ಸಿಗಬೇಕು ಅನ್ನುವಂಥದ್ದು ಸೊ ಆಂಜನೇಯ, ಗಣೇಶ ಮತ್ತೆ ವಿಷ್ಣುವಿನ ಉದ್ದೇಶ ಆಗಿದೆ. ಹಾಗಾಗಿ ನಿಮ್ಮ ಸೋಲ್ ಪರ್ಪಸ್ ಅಲ್ಲಿ ಇದನ್ನು ಕೂಡ ಆಯ್ಕೆ ಮಾಡ್ಕೊಂಡಿದ್ದಾರೆ. ನೋ ಮ್ಯಾಟರ್ ನೀವು ಏನ್ ಮಾಡ್ತಿದ್ದೀರಾ ಅಂತ, ಸಣ್ಣದೊಂದು ನ್ಯಾಯ ಸಿಕ್ಕಿದ್ರು ಅದು ನ್ಯಾಯನೇ. ನಿಮ್ ಮನೆ ಒಳಗೆ ನೀವು ನ್ಯಾಯ ಕೊಡ್ಸಿದ್ರು ಅದು ನ್ಯಾಯನೇ. ನಿಮ್ ಜೀವನಕ್ಕೆ ನೀವು ನ್ಯಾಯ ಕೊಡ್ಸಿದ್ರು ಅದು ನ್ಯಾಯನೇ. ಹೊರಗಿನ ಪ್ರಪಂಚಕ್ಕೆ ನೀವು ನ್ಯಾಯ ಕೊಡ್ಸಿದ್ರು ನೀವು ನ್ಯಾಯ ಕೊಡಿಸ್ದಂಗೆನೆ. ಬೇರೆ ಯಾರೋ ಗೊತ್ತು ಗುರಿ ಇಲ್ದವ್ರಿಗೆ ನೀವು ನ್ಯಾಯ ಕೊಡ್ಸಿದ್ರು ಕೂಡ ಅದು ನ್ಯಾಯನೇ. ಆದ್ರೆ ಇದರ ಮಧ್ಯೆ ನಿಮ್ಮ ರಕ್ಷೆನ ಮರಿಬೇಡಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ರಕ್ಷೆ ಇಂಪಾರ್ಟೆಂಟ್, ನಿಮ್ಮ ರಕ್ಷೆನೂ ಕೂಡ ಹಾಕೊಳ್ಳಿ. ನಿಮ್ಗೇನು ತೊಂದರೆ ಆಗದಿರೋ ಹಾಗೆ ನಾನು ಕಾಯ್ತೀನಿ. ಇದು ಸುದರ್ಶನದ ಒಂದು ಪ್ರಯೋಗ ಮಾಡುವಂತ ಸಮಯ ಅಂತ ಭಗವಂತ ಹೇಳ್ತಿದ್ದಾರೆ. ಸೊ ನನ್ಗೆ ಈ ಕಾರ್ಡಲ್ಲಿ ಬರ್ತಿರೋ ವೈಬ್ ಹೇಳ್ತಿದ್ದೀನಿ ಅಷ್ಟೇನೆ. ಸೊ ನಿಮ್ಮ ಕಾಲಿನ ಆರೋಗ್ಯದ ಕಡೆ ಸ್ವಲ್ಪ ಗಮನನ ಕೊಡಿ. ಬರೀ ಕಾಲಲ್ಲಿ ನಡಿಬೇಡಿ ಅಥವಾ ನಡೆಸಬೇಡಿ ಅನ್ನುವಂಥದ್ದು ಇದೆ. ಕೆಲವ್ರ ಕಾಲಲ್ಲಿ ಬೊಬ್ಬೆಗಳು ಬಂದಿದೆ, ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಲವ್ ವಿಚಾರದಲ್ಲಿ ವ್ಯಾಲೆಂಟೈನ್ ವೀಕ್ ಆಗಿರೋದ್ರಿಂದ, ವ್ಯಾಲೆಂಟೈನ್ ಮಂತ್ ಆಗಿರೋದ್ರಿಂದ, ಆಕ್ಚುಲಿ 2 ಫೆಬ್ರವರಿಗೆ ಯಾಕೆ ವ್ಯಾಲೆಂಟೈನ್ ಇಟ್ರು ಅಂತ ಗೊತ್ತಿಲ್ಲ. ಸೊ 2 ಅಂದ್ರೇನೆ ಚಂದ್ರ, ಸೊ ಅಲ್ಲೇ ಮೂಡ್ ಸ್ವಿಂಗ್ಸ್ ಜಾಸ್ತಿ ಇರುತ್ತೆ. ಅದ್ರಲ್ಲೂ ಫೆಬ್ರವರಿಲೂ ಇಷ್ಟೊಂದು ಲವ್ ವಿಚಾರಗಳು ನಡೀತಾ ಇರೋದು, ಅದು ಬೇರೆ ಸಮಸ್ಯೆ ಆಗ್ಬಹುದೇನೋ ಗೊತ್ತಿಲ್ಲ. ಬಟ್ ಲವ್ ಮ್ಯಾರೇಜ್ಗೆ ಸಕ್ಸಸ್ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಆ ಸಕ್ಸಸ್ ನಿಮ್ಮ ಜೀವನದಲ್ಲಿ ಒಂದು ಮ್ಯಾರೇಜ್ ಕಮಿಟ್ಮೆಂಟ್ ಆಗಿ ಬದಲಾಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಎಲ್ಲೋ ಒಂದ್ ಕಡೆ ಬುದ್ಧಿವಂತಿಕೆ ಬುದ್ಧಿ ಲದಿ ತಿನ್ನಕ್ ಹೋಯ್ತಾ ಅಂತ ಹೇಳ್ತಾರೆ. ಸೊ ಸಾರಿ, ನಿಮ್ಗೇನಾದ್ರು ಬೇಜಾರಾದ್ರೆ ಆ ಗಾದೆಯಿಂದ. ಬಟ್ ಆ ಥರ ಆಗಿದೆ ಇಲ್ಲಿ. ಆ ಥರ ಆಗ್ದಿರ ನಿಮ್ಮ ಒಂದು ಮೈಂಡ್ ಪವರ್, ನಿಮ್ಮ ಇಂಟೆಲಿಜೆಂಟ್ ಏನಿತ್ತು ಅಥವಾ ನಿಮ್ಮ ಬುದ್ಧಿವಂತಿಕೆ ಏನಿತ್ತು, ನಿಮ್ಮ ಚಾಕಚಕ್ಯತೆ ಏನಿತ್ತು, ಸೊ ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಬೇಸರ ಮಾಡ್ಕೊಂಡು ಕೂತ್ಕೊಳ್ಳುವಂತ ಸಮಯ ಅಲ್ಲ ಇದು. ಸೊ ಏನಾದ್ರೂ ಮಾಡಿ, ಸಂಗೀತ ಕಲೀರಿ, ಧ್ಯಾನ ಮಾಡಿ, ಮೆಡಿಟೇಷನ್ ಮಾಡಿ, ಮ್ಯೂಸಿಕ್ ಕೇಳಿ, ಹೊರಗಡೆ ಹೋಗಿ, ಸೊ ಏನೋ ಒಂದು ಮಾಡಿ. ನಿಮ್ಮ ವಸ್ತುಗಳೆಲ್ಲ ಕಳೆದು ಹೋಗಿದೆ ಅಥವಾ ನಿಮ್ಮ ಜೀವನಕ್ಕೆ ಏನೋ ಒಂದು ಉಪಯೋಗಕ್ಕೆ ಬರ್ದಿರೋ ಹಾಗೆ ಮಾಡಿದ್ದಾರೆ. ಸೊ ನಾನು ವಾಟ್ ನೆಕ್ಸ್ಟ್ ಅಂತ ಒಂದ್ ರೀತಿ ಸ್ಟಕ್ ಎನರ್ಜಿಲಿ, ಒಂದ್ ರೀತಿ ಸ್ಟ್ಯಾಚ್ಯೂ ತರ ಆಗ್ಬಿಟ್ಟಿದ್ದೀರಾ. ಸೊ ಅದರಿಂದ ರಿಲೀಸ್ ಆಗ್ಬೇಕು, ನೀವು ಆಗ್ತೀರಾ ಅನ್ನುವಂಥದ್ದು ಇದೆ. ಸರಸ್ವತಿಯ ಧ್ಯಾನ ಹೆಚ್ಚಾಗಿ ಮಾಡಿ. ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಜೀವನದಲ್ಲಿ ಮಡುಗಟ್ಟಿರುವಂತ ಎಲ್ಲ ದುಃಖವನ್ನು ಭಗವಂತ ನೋಡ್ತಿದ್ದಾನೆ. ಅದು ಪ್ರಳಯ ಆಗಕ್ ಮುಂಚೆ ಶಾಂತ ಮಾಡಿ, ಅದನ್ನೊಂದು ತಿಳಿ ಶಾಂತ ಸರೋವರದ ರೀತಿ ಭಗವಂತ ಮಾಡಿಕೊಡ್ತಾನೆ ಅನ್ನುವಂಥದ್ದು ಕೂಡ ಇದೆ. ಸದ್ಯಕ್ಕೆ ಒಂಚೂರು ಕೃಪಾಶೀರ್ವಾದ ಇದೆ ಭಗವಂತನದ್ದು ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ನಿಮ್ಮ ಶತ್ರುಗಳು ನಿಮ್ಮ ಮೇಲೆ ಎಷ್ಟೇ ಪ್ರಯೋಗ ಮಾಡಿದ್ರು ಅಥವಾ ನಿಮ್ಗೆ ಒಂದು ರಕ್ಷೆ ಇದೆ ಅನ್ನೋದು ನಿಮ್ಮ ಶತ್ರುಗಳಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಅವರು ನಿಮ್ಮ ಜೀವನದಲ್ಲಿ ಆ ಒಂದು ರಕ್ಷೆ ಇಲ್ದಿರೋ ಹಾಗೆ ಏನೇ ಪ್ರಯತ್ನ ಪಟ್ರು, ಎಷ್ಟೇ ಪ್ರಯತ್ನ ಪಟ್ರು, ನಿಮ್ಗೆ ರಕ್ಷಣೆ ಕೊಡೋದಕ್ಕೆ ಸರ್ವಾಂತರ್ಯಾಮಿಯಾಗಿರುವಂಥ ಭಗವಂತ ದಶಾವತಾರಿ ಯಾವ್ದಾದ್ರೂ ಒಂದು ಅವತಾರದಲ್ಲಿ ನಿಮ್ ಮುಂದೆ ಯಾವಾಗ್ಲೂ ಇರ್ತಾನೆ. ಅದು ಕೃಷ್ಣ ಆದ್ರೂ ಸರಿ, ರಾಮ ಆದ್ರೂ ಸರಿ,
ಸೊ ಎಲ್ಲಾ ರೀತಿಯಲ್ಲೂ ಇರ್ತಾರೆ. ಸದ್ಯಕ್ಕೆ ಇಲ್ಲಿ ನಾರಸಿಂಹರಾಗಿ ವರೇಣ್ಯರಾಗಿ ಇದ್ದಾರೆ ಅನ್ನುವಂಥದ್ದು. ಎಲ್ಲೋ ಒಂದ್ ಕಡೆ ದೇವರ ರಕ್ಷೆಯಲ್ಲಿ ನೀವು ಇದೀರಾ ಅಂದ್ಬಿಟ್ಟು ಆ ರಕ್ಷೆಯಿಂದ ನಿಮ್ಮನ್ನ ಹೊರಗ್ ಕರ್ಕೊಂಬರುವಂತ ಪ್ರಯತ್ನನ ಎಲ್ರೂ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಭಗವಂತ ನಿಮ್ಮನ್ನ ನೋಡ್ತಿದ್ದಾನೆ. ಸೊ ನಿಮ್ಮನ್ನ ನೋಡಿ ಮೂಕ ಪ್ರಾಣಿಗಳು ಕೂಡ ಕಣ್ಣೀರ್ ಹಾಕ್ತಿದೆ ಸದ್ಯದ ಸಿಚುವೇಶನ್ ನೋಡಿ. ಬಟ್ ನಿಮ್ಮ ಬಗ್ಗೆ ಪ್ರಾರ್ಥನೆ ಮಾಡ್ತಿದೆ. ಎಸ್ಪೆಷಲಿ ಗೋಮಾತೆ ಕೂಡ ನಿಮ್ಗೋಸ್ಕರ ಪ್ರಾರ್ಥನೆನ ಮಾಡ್ತಾ ಇದೆ ಅನ್ನುವಂಥದ್ದು ಇದೆ. ಸೊ ಎಸ್, ತುಂಬಾ ಹೆವಿ ಎನರ್ಜಿ ಇದೆ. ಮೇ ಬಿ ಎಲ್ರದ್ದು ಮೂಡ್ ಚೆನ್ನಾಗಿಲ್ಲ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಹಾಗಂತ ಎಲ್ರಿದು ಏನಿಲ್ಲ. ಲವ್ ವಿಚಾರದಲ್ಲಿ, ಸ್ಟಡಿ ವಿಚಾರದಲ್ಲಿ ನಾರ್ಮಲ್ ಆಗಿ ಇರೋರ್ಗೆ ನಾರ್ಮಲ್ ಆಗಿ ಚೆನ್ನಾಗೇ ಇದೆ. ಸೊ ಆಧ್ಯಾತ್ಮಿಕ ಮಾರ್ಗದಲ್ಲಿ ಅಥವಾ ಆ ಒಂದು ಪಾಸ್ಟ್ ಬ್ಯಾಗೇಜ್ ಏನಿದೆ ಅದು ನಿಮ್ಗೆ ಹೆವಿ ಆಗ್ತಾ ಇರ್ಬೋದು. ಬಟ್ ನಿಮ್ಮ ಶತ್ರುಗಳೆಲ್ಲರೂ ಕೂಡ ಭಗವಂತನೇ ಕಳ್ಸಿರೋದ್ರಿಂದ, ಹಾಗಾಗಿ ಅವರು ಕೂಡ ಒಂದಲ್ಲ ಒಂದ್ ರೀತಿಲಿ ಭಗವಂತನ್ನೇ ಧ್ಯಾನ ಮಾಡೋದ್ರಿಂದ ಅವರಿಗೆ ಇಷ್ಟು ಬೇಗ ಒಂದ್ ರೀತಿ ನಿಮ್ ಜೀವನದಲ್ಲಿ ಏನೇ ತೊಂದ್ರೆ ಮಾಡಿದ್ರು ಅವ್ರು ಚೆನ್ನಾಗೇ ಇದ್ದಾರೆ. ಸೊ ಅದೊಂದು ಕನ್ಫರ್ಮೇಶನ್ ನೀವು ಮಾಡ್ಕೊಂಬಿಡಿ. ಯಾಕೆ ಅಂದ್ರೆ ಭಗವಂತ ಯಾಕೆ ಅವ್ರಿಗೆ ತೊಂದ್ರೆ ಕೊಟ್ಟಿಲ್ಲ ಅಂತ ಕೇಳೋದ್ಕಿಂತ ಅವರು ಕೂಡ ಭಗವಂತನ ಇನ್ನೊಂದು ರೂಪನ ಪೂಜೆ ಮಾಡ್ತಾರೆ ಆ ಕಾರಣಕ್ಕಾಗಿ ಅನ್ನುವಂಥದ್ದು. ಭಗವಂತ ಎಲ್ಲರನ್ನು ಈಕ್ವಲ್ ಆಗಿ ನೋಡ್ತಾನೆ ಅನ್ನುವಂಥದ್ದು ಇಲ್ಲಿದೆ. ಸೊ ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ಮಾಡ್ಬೇಕಾಗಿರೋದು ನಿಮ್ಮ ಜೀವನದಲ್ಲಿ ಗುರುಗಳ ಆಶೀರ್ವಾದನ ಪಡ್ಕೊಳ್ಳಿ. ಲಕ್ಷ್ಮೀ ನರಸಿಂಹರ ಆಶೀರ್ವಾದ, ಸರಸ್ವತಿಯ ಆಶೀರ್ವಾದ ಪಡ್ಕೊಳ್ಳಿ. ಕುರುಕ್ಷೇತ್ರದ ಅಧ್ಯಾಯನ ಓದಿ, ಇಲ್ಲಾಂದ್ರೆ ಸುಂದರಕಾಂಡದ ಅಧ್ಯಾಯನ ಓದಿ. ಇದರಿಂದ ನಿಮ್ಗೆ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮನ್ನ ರಕ್ಷೆಯಿಂದ ಕರ್ಕೊಂಬರೋದಕ್ಕೆ ಹೊರಗ್ ಕರ್ಕೊಂಬಂದು ನಿಮ್ಗೆ ಸಮಸ್ಯೆ ಮಾಡೋದಕ್ಕೆ ಯಾರೇ ಪ್ರಯತ್ನ ಪಟ್ರು, ಸೊ ಅದ್ರೊಳಗೆ ಅವರೇ ಮುಳುಗ್ ಹೋಗ್ತಾರೆ. ಇದು ಸತ್ಯ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲೋ ಒಂದ್ ಕಡೆ ನಿಮ್ಗೆ ಬಂದಿರುವಂತ ಎಚ್ಚರಿಕೆ, ಸತ್ಯದ ನುಡಿಯ ಎಚ್ಚರಿಕೆ, ನಿಮ್ಮ ಗಮನ ಬೇರೆ ಕಡೆ ಹೋಗದೆ ಇರ್ಲಿ, ನಿಮ್ಮ ಗಮನ ಗುರಿ ಕಡೆ ಇರ್ಲಿ ಅಂತ ಕೂಡ ಹೇಳ್ತಾ ಇದೆ. ಸೊ ಎಸ್, ನಿಮ್ಮ ವಿರುದ್ಧವಾಗಿ ಸತ್ಯ ಏನು ಮುಖ ಮಾಡ್ಕೊಂಡಿಲ್ಲ. ಸತ್ಯ ನಿಮ್ಗೆ ತೋರಿಸ್ತಾ ಇರೋದು ನೀವು ತಿಳ್ಕೊಳ್ತಿಲ್ಲ ಅನ್ನೋದಷ್ಟೇ ಇದೆ. ಎಲ್ಲೋ ಒಂದ್ ಕಡೆ ನೀವು ತಿಳ್ಕೊಂಡ್ರು ಒಂದ್ ರೀತಿ ಸ್ಟಕ್ ಎನರ್ಜಿಲಿ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಸೊ ಬೇಜಾರ್ ಮಾಡ್ಕೊಂಬೇಡಿ. ನಿಮ್ಮ ಬೇಜಾರು ಭಗವಂತನ ಕೈಲಿ ನೋಡಕ್ ಆಗ್ತಾ ಇಲ್ಲ. ಸೊ ನೀವ್ ಯಾವ್ದೋ ದೇವಸ್ಥಾನದಿಂದ ದೂರ ಬಂದು ಕೂತಿದ್ದೀರಾ, ಮತ್ತೆ ಮನೆಯಿಂದ ದೂರ ಇದ್ದೀರಾ ಅಂತ ಅನ್ಸುತ್ತೆ. ನಿಮ್ಮ ಮನೆಗೆ ಮತ್ತು ನಿಮ್ಮ ಮನಸ್ಸಿಗೆ ಭಗವಂತನ ಆಗಮನ ಆಗತ್ತೆ. ನಿಮ್ಮ ಖಾಲಿಯಾಗಿರೋ ಮನೆಗೂ ಕೂಡ ಹೊಸ ಅತಿಥಿ ಬರುವಂಥದ್ದು ಕೂಡ ಇದೆ. ಏನೋ ಒಂದು ಹೊಸ ಕೋಟೆ, ರಾಜ್ಯ ಈ ಥರದ್ದು ಕೂಡ ಕಾಣಿಸ್ತಾ ಇದೆ. ಸೊ ಏನ್ ಕೋಟೆ ಏನ್ ರಾಜ್ಯ ಅನ್ನೋದು ನಿಮಗ್ ಬಿಟ್ಟಂಥದ್ದು. ಜೊತೆಗೆ ನಿಮ್ಮ ಪಾಸ್ಟ್ ಲೈಫ್ ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿ ಇರೋದ್ರಿಂದ ಒಂದಷ್ಟು ಸಮಸ್ಯೆ ಆಗಿರ್ಬಹುದು. ಬಟ್ ನಥಿಂಗ್ ಟು ವರಿ, ಎಲ್ಲವೂ ಕೂಡ ನಿಮ್ಮ ಪರವಾಗಿ ಆಗತ್ತೆ. ಭಗವಂತ ನಿಮ್ಗೆ ಹೇಳ್ತಾ ಇರೋದು, ನಾನು ಇಷ್ಟಿದೀನಿ ಅನ್ನುವಂಥ ಭರವಸೆ ಕೊಟ್ರು ನಿನ್ನ ಮುಖದ ಮೇಲೆ ಮಂದಹಾಸ ಇಲ್ಲ, ನೀನ್ ನಗ್ತಾ ಇಲ್ಲ, ನೀನ್ ನಗ್ಬೇಕು. ಇಷ್ಟೇ ಬೇಕಾಗಿರೋದು. ನೀನ್ ನಗು, ನಿನ್ನೆಲ್ಲ ಸಮಸ್ಯೆಗಳು ನಿಂದಲ್ಲ, ನಂದು ಅಂತ ಭಗವಂತ ಹೇಳ್ತಿದ್ದಾರೆ. ರೆಸ್ಟ್ಲೆಸ್ ಮೈಂಡ್. ಎಲ್ಲೋ ಒಂದ್ ಕಡೆ ಈ ಹೊಡಿ ಬಡಿ ಕದನದಲ್ಲಿ ನೀವು ಮತ್ತು ನಿಮ್ಮ ಶತ್ರುಗಳ ನಡುವಿನ ಕದನ, ಸೊ ಇನ್ ಮುಂದೆ ಆಗ್ಲೇಬೇಕು. ಅದನ್ನ ಯಾರು ಎಷ್ಟೇ ತಪ್ಸಿದ್ರುನು ಒಂದಲ್ಲ ಒಂದ್ ರೀತಿಯಲ್ಲಿ ಸಮಸ್ಯೆ ಮಾಡ್ತಾನೆ ಇದ್ದಾರೆ ಅಂದ್ರೆ, ಸೊ ಅದನ್ನ ಇನ್ಯಾರು ತಪ್ಪಿಸೋದಕ್ ಆಗೋದಿಲ್ಲ. ಯಾಕೆಂದ್ರೆ ಇಷ್ಟು ದಿನ ತಪ್ಸಿ ಸಾಕಾಯ್ತು. ಸೊ ಇನ್ನ ಎಷ್ಟೇ ಬುದ್ಧಿ ಹೇಳಿದ್ರು ಅದೇನೋ ಹೇಳ್ತಾರಲ್ಲ, ಸೊ ಆ ಥರ ಅವ್ರು ಯಾವತ್ತೂ ಬದ್ಲಾಗೋದೇ ಇಲ್ಲ ಅಂದ್ಮೇಲೆ ಲೆಟ್ ಮೀ ಫೇಸ್, ಅವ್ರು ಫೇಸ್ ಮಾಡ್ಲಿ ಅಂತ ಇಲ್ಲಿ ಭಗವಂತ ನಿರ್ಧಾರ ತಗೊಂಡಿದ್ದಾರೆ. ಹಾಗಾಗಿ ಅವ್ರಿಗೆ ಬುದ್ಧಿ ಕಲಿಸ್ತಾರೆ. ನಿಮ್ಗೆ ಏನ್ ಮಾಡ್ಬೇಕು ಅಂದ್ರೆ ಮೆಡಿಟೇಷನ್ ಮಾಡಿ ಅಂತಷ್ಟೇ ಹೇಳ್ತಿದ್ದಾರೆ. ಮೆಡಿಟೇಷನ್ ಮಾಡಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ. ಜೊತೆಗೆ ನಿಮ್ಮದೇ ಆದ ಒಂದು ಸೋಲ್ ಪರ್ಪಸ್ ಇದೆ. ಆ ಸೋಲ್ ಪರ್ಪಸ್ ಇಂದ ನಿಮ್ಗೆ ನಿಮ್ಮ ಜೀವನದ ಮುಖ್ಯ ಉದ್ದೇಶ ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ. ಸಾಧ್ಯ ಇರೋರು, ಅನುಕೂಲ ಇರೋರು ಸುದರ್ಶನ ಹೋಮ ಇರ್ಬೋದು, ಅಥವಾ ಒಂದು ಮೃತ್ಯುಂಜಯ ಹೋಮ ಇರ್ಬೋದು. ನಿಮ್ಗೆ ಇಷ್ಟ ಬಂದಿದ್ದ ಹೋಮನ ಮಾಡ್ಕೊಳ್ಳಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಒಂದು ಕ್ಷಣಕ್ಕೆ ಎಲ್ಲವೂ ಕೂಡ ಬೆಂಕಿಗೆ ಆಹುತಿ ಆಗೋಗುತ್ತೆ. ಎಷ್ಟು ಅಂತ ಮೆರಿತೀರಾ, ಸ್ವಲ್ಪ ಆದ್ರೂ ತಾಳ್ಮೆಲಿ ಇರಿ, ಒಂದ್ ಒಳ್ಳೆ ದಾರಿಲಿ ನಡೀರಿ ಅನ್ನುವಂಥದ್ದು ಇದೆ. ಸೊ ದೊಡ್ಡೋರು ಅನ್ಸ್ಕೊಂಡಿರುವಂತ ಮೂರ್ಖರು ಎಲ್ಲರೂ ಸುಮ್ನೆನೆ, ಸಾರಿ ದೊಡ್ಡವರೆಲ್ಲ ಬೇಜಾರ್ ಮಾಡ್ಕೊಂಬಿಡಿ ಆಮೇಲೆ,
ಮಾಡ್ತಾ ಇರೋ ಆಟನ ನೋಡ್ಕೊಂಡು ಮಜಾ ತಗೊಳ್ತಿದ್ದೀರಾ. ಸೊ ನಿಮ್ಮ ಕರ್ತವ್ಯ ಮರ್ತಿದ್ದಕ್ಕೆ ನಿಮ್ಗೂ ಕೂಡ ಶಿಕ್ಷೆ ಇದೆ ಅನ್ನುವಂಥದ್ದು ಇದೆ. ಸೂಪರ್ ಪರ್ಸನ್ ಇದ್ದೀರಾ, ಸೋಲ್ ಪರ್ಪಸ್ ಇದೆ. ಹಾಗಾಗಿ ಕಾರಣ ಜನ್ಮ ಕರ್ತರು ಅಂತ ಇರುತ್ತಲ್ಲ, ಏನೋ ಒಂದು ಕಾರಣಕ್ಕೆ ಜನ್ಮ ತಗೊಂಡಿರ್ತಾರಲ್ಲ, ಆ ಥರ ಇದೆ. ಹಾಗಾಗಿ ಅವರು ನಿಮ್ ಜೀವನಕ್ಕೆ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಒಳ್ಳೆ ಫ್ಯಾಮಿಲಿ ಪರ್ಸನ್ ಆಗಿ ಅವರು ನಿಮ್ ಜೀವನ ತುಂಬಾ ಒಂದು ಬ್ರೈಟ್ ಆಗಿ ಬದಲಾಗತ್ತೆ ಅನ್ನುವಂಥದ್ದು ಇದೆ. ಸೊ ಸ್ಟಿಲ್ ಸಿಂಗಲ್ ಇದ್ದಾರೆ ಅನ್ನುವಂಥದ್ದು ಮಾಹಿತಿ ನಿಮ್ಗೆ ಇಲ್ಲಿ ಇದೆ. ಜೊತೆಗೆ ಗಣೇಶ ಮತ್ತೆ ಶಿವ ಇದ್ದಾರೆ, ವಿಷ್ಣು ಇದ್ದಾರೆ, ಆಂಜನೇಯ ಇದ್ದಾರೆ. ಸೊ ಶಂಕರನಾರಾಯಣರ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು ಇದೆ. ಧ್ಯಾನ ಮಾಡಿ ಅನ್ನುವಂಥದ್ದು ಇದೆ. ಇಷ್ಟು ದಿನ ಮೋಸದ ಆಟದಲ್ಲಿ ಗೆದ್ದೋರು ಇನ್ನು ಮುಂದೆ ಮೋಸದ ಆಟ ನಡೆಯೋದಿಲ್ಲ ಅನ್ನುವಂಥದ್ದು ಕೂಡ ಇದೆ. 9, 10, 14, 5 ಓಕೆ. 5 ನಂಬರ್ ತುಂಬಾ ಇಂಪಾರ್ಟೆಂಟ್. ಸೊ ಹಾಗಾಗಿ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಒಂದು ಸುದ್ದಿ 5ನೇ ತಾರೀಖೋ ಅಥವಾ 14ನೇ ತಾರೀಖೋ ಬರುತ್ತೆ ಅನ್ನುವಂಥದ್ದು ಡೆಫಿನೆಟ್ಲಿ ಬರುತ್ತೆ. ಡೆಫಿನೆಟ್ಲಿ ಬರುತ್ತೆ. ಶತ್ರುಗಳು ನಿಮ್ಮ ಹಾದಿ ತಪ್ಪಿಸುವಂತ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅದಾಗೋದಿಲ್ಲ ಅನ್ನುವಂಥದ್ದು ಕೂಡ ಇದೆ. ಸೊ ಎಂಥದ್ದೇ ಅಗ್ನಿ ಪರೀಕ್ಷೆ ಇದ್ರು ನೀವು ಗೆದ್ಕೊಂಡು ಬರ್ತೀರಾ, ನೀವು ತಲೆಗೆಡ್ಸ್ಕೊಳ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಕೆಲವು ಮಾಯೆ ಭಗವಂತಂಗಷ್ಟೇ ಗೊತ್ತಿರುತ್ತೆ. ಆ ಮಾಯೆಯ ಮೋಡಿಯಲ್ಲಿ ಎಲ್ಲರೂ ಕೂಡ ಸ್ತಬ್ಧರಾಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದ್ ಕಡೆ ಒಂದಷ್ಟು ನಿಮ್ಮ ಇನ್ನೊಂದೇನ್ ಎನರ್ಜಿನ ಬ್ಯಾಲೆನ್ಸ್ ಮಾಡ್ತಾ ಇಲ್ಲ ಅನ್ನುವಂಥದ್ದು ಇದೆ. ಸೊ ಇನ್ನೊಂದ್ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಯಾವುದೋ ಒಂದು ಲೋಕದಲ್ಲಿ ಕಳೆದು ಹೋಗುದಿರಾ, ಅದರಿಂದ ಹೊರಗ್ ಬನ್ನಿ ಅನ್ನುವಂಥದ್ದು ಇದೆ. ಸೊ ಅದರಿಂದ ಹೊರಗ್ ಬನ್ನಿ, ಹೆಚ್ಚು ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಈ ವ್ಯಾಲೆಂಟೈನ್ಸ್ ತಿಂಗಳು ನಿಮ್ಗೆ ಏನು ಒಂದು ಬದಲಾವಣೆನ ತಂದ್ಕೊಡುತ್ತೆ ನೋಡೋಣ. ಓಹೋ, 3ನೇದು ಯಾರು ಆಯ್ಕೆ ಮಾಡಿದ್ದೀರಾ? ಇಷ್ಟು ಕಾರ್ಡ್ ಬಂದಿದೆ. ಎಲ್ಲವನ್ನೂ ಹೇಳುವಂತ ಪ್ರಯತ್ನ ಮಾಡ್ತೀನಿ. ಕುಡಿಯುವ ನೀರಿನ ಬಗ್ಗೆ ಹೆಚ್ಚಿನ ಗಮನನ ಹರಿಸಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಂಚೂರು ನೀರಿನ ಬಗ್ಗೆ ಗಮನನ ಹರಿಸಿ ಅನ್ನುವಂಥದ್ದು ಇದೆ. ನಗ್ನಗ್ತಾ ಭಗವಂತನಿಗೆ ಪೂಜೆ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದ್ ಕಡೆ ಮುನ್ಸ್ಕೊಂಡು ಪೂಜೆ ಮಾಡ್ತೀರಾ, ಬೇಡ. ಭಗವಂತನಿಗೆಲ್ಲ ಗೊತ್ತಿದೆ. ಸೊ ಅಷ್ಟಲಕ್ಷ್ಮಿ ಆಶೀರ್ವಾದ ಇದೆ. ನೀವ್ ಅನ್ಕೊಂಡಿದ್ದೆಲ್ಲವೂ ಕೂಡ ನಿಮ್ಗೆ ಸಿಗತ್ತೆ. ಎಲ್ಲ ರಹಸ್ಯಗಳು ಕೂಡ ಬಯಲಾಗತ್ತೆ. ಈಗ ಒಂದು ವಾರ್ನಿಂಗ್ ಬಂದಿದೆ. ಸೊ ಶುರು ಮಾಡ್ತಿದ್ದಾರೆ ನೆಕ್ಸ್ಟ್ ನಿಮ್ಮ ಲೈಫ್ ಚಾಪ್ಟರ್ ಹೇಗಿರ್ಬೇಕು ಅಂತ. ಗಣೇಶ ಏನು ಸ್ಟಕ್ ಅಲ್ಲಿ ಇದ್ರು, ಸ್ಟಾಪ್ ಮಾಡಿದ್ರು. ಸೊ ವಾಟ್ ನೆಕ್ಸ್ಟ್ ಅಂತ ಬರಿಬೇಕು ಅಂತ ಈಗ ಅದು ರಿಯಲೈಸ್ ಆಗಿದೆ. ಈಗ ನಿಮ್ಮ ಲೈಫ್ ಮತ್ತೆ ಮೂಮೆಂಟ್ ನ ತಗೊಳುತ್ತೆ. ಮಾಡ್ಬೇಕಾಗಿರೋದು ಒಂದೇ, ಧ್ಯಾನನ ಮಾಡಿ ದುಷ್ಟ ಶಕ್ತಿಗಳನ್ನ, ದುಷ್ಟ ಶತ್ರುಗಳನ್ನ, ಥರ್ಡ್ ಪಾರ್ಟಿನ ರಿಮೂವ್ ಮಾಡಿ ಅನ್ನುವಂಥದ್ದು ಕೂಡ ಕೇಳ್ಕೊಳ್ತೀನಿ. ನಾನು ನಿಮ್ಮಲ್ಲಿ ಒಂದು ಸಣ್ಣ ಆ, ಆ, ಮನವಿ, ಸಾರಿ ಸಣ್ಣದಲ್ಲ, ದೊಡ್ಡ ಕೃತಜ್ಞತೆ ಸಲ್ಲಿಸ್ಬೇಕು. ಒಂದು ಸಣ್ಣ ವಿಚಾರ ಹಂಚ್ಕೋಬೇಕು ಅಂತ ಅನ್ಕೊಂಡೆ. ಸೊ ಮೊನ್ನೆ ಯಾರಿಗೋ ಪ್ರಾಣಕ್ಕೆ ತೊಂದರೆ ಇದೆ ಇಬ್ಬರಿಗೆ. ಸೊ ನಿಮ್ಮ ಆಶೀರ್ವಾದ ಬೇಕು, ನಿಮ್ಮ ಪ್ರಾರ್ಥನೆಯಿಂದ ಅಷ್ಟೊಂದು ಶಕ್ತಿ ಇದೆ ಅಂತ ಕೇಳ್ಕೊಂಡೆ. ಸೊ ನಿಮ್ಮೆಲ್ಲರ ಪ್ರಾರ್ಥನೆ ಅವರಿಗೆ ತಲುಪಿ ಅವರು ಹುಷಾರಾದ್ರು. ಅದಕ್ಕೆ ಒಂದು ಸಿಂಬಲ್ ಆಗಿ ನಂಗೆ, ಹೌದು, ನಾವು ಹೋಗಿ ನೋಡ್ಕೊಂಬಂದೆ, ಅವರು ಚೆನ್ನಾಗಾದ್ರು. ಈ ಅವರು ಇಲಿ ಔಷಧಿ ಬರುತ್ತಲ್ಲ, ಅದನ್ನ ಸೇವನೆ ಮಾಡಿಬಿಟ್ಟು 4 ದಿನ ಊಟ ಸೇರಿರ್ಲಿಲ್ಲ ಅವರಿಗೆ. ಸೊ ಅದ್ರ ಮಧ್ಯೆ ತುಂಬಾ ಡ್ರಿಂಕ್ಸ್ ಎಲ್ಲ ಮಾಡಿಬಿಟ್ಟು ಇದನ್ನ ಕುಡಿದ್ಬಿಟ್ಟಿದ್ರು, ಸೊ ಔಷಧಿನ. ಸೊ ನಾನು ಸಾಕಷ್ಟು ಪ್ರಾರ್ಥನೆ ಮಾಡಿ ಹೀಲಿಂಗ್ ಎಲ್ಲ ಮಾಡಿದೆ. ಸೊ ಕೊನೆಗೆ ಏನು ತೋಚ್ಲಿಲ್ಲ ನಂಗೆ. ನಾನು ನಿಮ್ಮನ್ನ ಪ್ರಾರ್ಥನೆ ಮಾಡಿದೆ, ಸೊ ವಾಗ್ದೇವಿ ಕುಟುಂಬದವ್ರನ್ನ. ಸೊ ಆ ಔಷಧಿ ಹೇಗೆ ವಾಪಸ್ ಅವ್ರ ಜೀವಂತ ಆದ್ರು ಅಂತ ಈ ಮೂಷಿಕ ತೋರಿಸ್ತು ಅಂದ್ರೆ, ಸೊ ಅವರ ದೇಹದ ಒಳಗೆ ಹೋಗಿ ಆ ಮೂಷಿಕ, ಅದು ಔಷಧಿ ಏನಿದೆ ಅದನ್ನೆಲ್ಲ ತಗೊಂಡು ಬದುಕಿ ಅವ್ರ ಬಾಯಿಯಿಂದ ಹೊರಗ್ ಬಂತು. ಸೊ ಆ ತರ ನಂಗೆ ಕಾಣಿಸ್ತು. ಸೊ ಇದು ಒಂದು ಆ ಮಾತಲ್ಲಿ ಹೇಳಕ್ಕಾಗ್ತಿಲ್ಲ, ಅವ್ರ ಎನರ್ಜಿ ಬರ್ತಿದೆ. ಸೊ ದೇವ್ರ ದೊಡ್ಡವನು, ಅಥವಾ ದೇವ್ರ ಮನ್ಸು ಮಾಡಿದ್ರೆ ಎಲ್ಲವೂ ಸಾಧ್ಯ ಅಂತಾರಲ್ಲ, ಆ ಥರ. ಸೊ ನಿಂತು ಹೋಗಿದ್ದಂಥ ಹಣೆ ಬರಹನ್ನ ಮತ್ತೆ ಬರೆದು ಕೊಟ್ಟಿದ್ದಾನೆ ಮೂಷಿಕ ಗಣೇಶ. ಸೊ ಮೂಷಿಕ ವಾಹನ.
ಸೊ ಖಂಡಿತವಾಗ್ಲೂ ಕೃತಜ್ಞತೆಯನ್ನ ಸಲ್ಲಿಸ್ತೀನಿ ನಿಮ್ಗೆ ಮತ್ತೆ ಮೂಷಿಕ ವಾಹನನಿಗೆ. ಸೊ ಅವರು ಅದನ್ನ ನಂಬ್ತಾರೋ ಬಿಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ಜಸ್ಟ್ ಪ್ರೇಯರ್ ಮಾಡೋದ್ರಲ್ಲಿ, ಪ್ರಾರ್ಥನೆ ಮಾಡೋದ್ರಲ್ಲಿ ಏನ್ ನಷ್ಟ ಇದೆ ಅಲ್ವಾ? ಸೊ ಈಗ ಅವರು ಚೆನ್ನಾಗಿದ್ರೆ, ನಂಗೆ ನಗ್ತಾ ಇದ್ರೆ, ಸೊ ನಮ್ಗೆಲ್ರಿಗೂ ಖುಷಿ ಅಲ್ವಾ? ಸೊ ಹಾಗಾಗಿ ಈ ಮೂಷಿಕನಿಗೆ ವಿಶೇಷವಾದಂತ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಮೂಷಿಕ. ಸೊ ಅವ್ರ ಪ್ರಾಣ ಉಳಿಸ್ಕೊಟ್ಟಿದ್ದಕ್ಕೆ. ಸೊ ಅವರು ನಿಂಗೆ ಕೃತಜ್ಞತರಾಗಿರಲ್ಲ. ಯಾಕೆಂದ್ರೆ ಅವ್ರು ಅದೆಲ್ಲ ನಂಬಲ್ಲ. ಬಟ್ ನಾನ್ ನಂಬ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ಬನ್ನಿ ಇವಾಗ ಯಸ್ ಗಣೇಶ. ಥ್ಯಾಂಕ್ ಯು ಗಣೇಶ. ಸೊ ಒಂದ್ ಲಡ್ಡು ಕೂಡ ಇಡ್ತೀನಿ ಮೂಷಿಕ ವಾಹನನಿಗೆ. ಸೊ ಯಸ್, ರೆಡಿಯಾಗಿ ಏನೋ ಒಂದು ತಂಗಾಳಿ ನಿಮ್ ಜೀವನಕ್ಕೆ ಬರುತ್ತೆ. ಇಲ್ಲಿ 3 ಇಟ್ಟಿದ್ದೀನಿ. 3ರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡ್ಕೊಳ್ಳಿ. ತುಂಬಾ ಲಾಂಗ್ ವಿಡಿಯೋ ಅನ್ನೋರು ಸೊ ನಿಮ್ಗೆ ಯಾವ ಪಾರ್ಟ್ ಬೇಕೋ ಆ ಪಾರ್ಟ್ ನೋಡ್ಕೊಂಡು ಕಟ್ ಮಾಡ್ಬಿಡಿ. ಮ್ಯಾಕ್ಸಿಮಮ್ ಯಾವಾಗ್ಲೂ ಪಿಕ್ ಎ ಕಾರ್ಡ್ ಲಾಸ್ಟ್ ಅಲ್ಲಿ ಇರುತ್ತೆ, ಲಾಸ್ಟ್ ಅಲ್ಲಿ ಚೂಸ್ ಮಾಡ್ಕೊಳ್ಳಿ. ಸೊ ಮೊದಲನೇದು ರೇರ್ ಸೋಲ್ಸ್ ಇದೆ. ಸೊ ಯಾರೋ ನಿಮ್ ಮನೆಗೆ ವಿಶೇಷವಾದಂತ ಅತಿಥಿ ಬರ್ತಾರೆ, ನಿಮ್ಗೆ ಸಹಾಯ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಒಂದು ಗೆಳೆತನಕ್ಕೆ ಯಾವುದೇ ಒಂದು ಆ ಸ್ಟೇಟಸ್ ಇನ್ವಾಲ್ವ್ ಆಗದಿರ ಇರ್ಲಿ ಅನ್ನುವಂಥದ್ದು ಇದೆ ಇಲ್ಲಿ. ಓಕೆ, ಸೊ ನಿಮ್ಮ ಗೆಳೆತನದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಯಾವುದೇ ಒಂದು ಅಂತಸ್ತಿನ ಒಂದು ಬ್ಯಾರಿಕೇಡ್ ಬರ್ದಿರ ಇರ್ಲಿ ನಿಮ್ಮಿಬ್ಬರ ರಿಲೇಶನ್ಶಿಪ್ ಅಲ್ಲಿ. ಆಸ್ತಿ ಅಂತಸ್ತು ನಿಮ್ಮ ಪ್ರೇಮಕ್ಕೆ, ನಿಮ್ಮ ಸ್ನೇಹಕ್ಕೆ ಅಡ್ಡಿ ಆಗದಿರ ಇರ್ಲಿ. ಎರಡನೇದು ಫ್ರೆಂಡ್ ಆರ್ ಎನಿಮಿ ಅಂತ ಇದೆ. ಸೊ ಶತ್ರುತ್ವ ಬೇಕಾ ಮಿತ್ರತ್ವ ಬೇಕಾ ನೀವೇ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಇದು 6ಕ್ಕೆ ಏರಲ್ಲ, 3ಕ್ಕೆ ಇಳಿಯಲ್ಲ. ಸೊ ಮಧ್ಯ ಇರೋರಿಗೆ ಆಟ ಅಷ್ಟೇ ಇದು. ಸೊ ಸುಮ್ನೆ ಕಾಯ್ತಾ ಕೂರೋದ್ಕಿಂತ ಇಲ್ಲ ಕಾಂಪ್ರಮೈಸ್ ಬನ್ನಿ, ಇಲ್ಲ ಫುಲ್ ಎನಿಮಿ ಅಂತ ಡಿಸೈಡ್ ಮಾಡ್ಕೊಂಡು ದೂರ ಆಗ್ಬಿಡಿ. ಇಲ್ಲ ಫ್ರೆಂಡ್ ಅಂತ ಬಂದ್ಬಿಟ್ಟು ಎಲ್ಲವನ್ನು ಕೂಡ ಕಾಂಪ್ರಮೈಸಿಗೆ ತಗೊಂಬನ್ನಿ. ಎರಡರಲ್ಲಿ ಯಾವ್ದಾದ್ರು ಒಂದ್ ಮಾಡ್ಕೊಳ್ಳಿ. ಓಕೆ, 3ನೇದು ತುಂಬಾ ಕಾರ್ಡ್ಸ್ ಇದೆ. ಎಲ್ಲವನ್ನು ಕೂಡ ನೋಡೋಣ. ವಾವ್! ಸೊ ಎಲ್ಲವೂ ಕೂಡ ಭಗವಂತನಿಗೆ ಗರುಡ ದೇವರು ತಲುಪಿಸಿದ್ದಾರೆ. ನಿಮ್ಮ ಪ್ರಾರ್ಥನೆ ಎಲ್ಲ ಆರ್ಕೇಂಜಲ್ಸ್ ಮುಖಾಂತರ ಭಗವಂತನಿಗೆ ನಿಮ್ಮ ಪ್ರಾರ್ಥನೆ ಎಲ್ಲ ತಲುಪಿದೆ. ಸೊ ನಿಮ್ಮ ಜೀವನದಲ್ಲಿ ನಡೀತಾ ಇರೋವಂಥದ್ದನ್ನ ಕೇಳಿ ಅಥವಾ ನಿಮ್ಮ ಪ್ರಾರ್ಥನೆಯನ್ನ ಕೇಳಿ ಭಗವಂತ ಲೀಲಾ ವಿನೋದ ಮಾಡ್ತಾ ನಗ್ತಾ ಕೂತಿದ್ದಾರೆ. ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಲೈಕ್ ದೇವ್ರು ಇಲ್ಲಿ ನಿಮ್ಮ ಪರಿಸ್ಥಿತಿ ನೋಡಿ ಎಂಜಾಯ್ ಮಾಡ್ತಿದ್ದಾರೆ ಅನ್ನೋದಿದೆ, ಟು ಬಿ ಹಾನೆಸ್ಟ್ ಹೇಳೋದಾದ್ರೆ. ಬಟ್ ಅಮ್ಮ ತುಂಬಾ ಕ್ಯೂರಿಯಸ್ ಆಗಿ ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದೆ ಅನ್ನುವಂಥದ್ದು ಇದೆ. ಕೆಲವ್ರಿಗೆ ಲೀಡರ್ಶಿಪ್ ಬರುವಂತ ಸಾಧ್ಯತೆ ಇದೆ. ಒಂದು ಅಧಿಕಾರ ಬರುವಂತ ಸಾಧ್ಯತೆಗಳು ಕೂಡ ಇದೆ. ರಾಜಕೀಯವಾಗಿ ಬರುತ್ತೋ ಅಥವಾ ಆಧ್ಯಾತ್ಮಿಕವಾಗಿ ಬರುತ್ತೋ ಅಥವಾ ವಾಟ್ ನೆಕ್ಸ್ಟ್ ಟಾಸ್ಕ್ ಏನ್ ಮಾಡ್ಬೇಕು, ನೀವು ಯಾವ ಸ್ಟೆಪ್ ತಗೊಳ್ಬೇಕು ಅಂತ ನೀವು ಕೂಡ ಕಾಯ್ತಾ ಇರ್ಬೋದು. ಆ ಥರದ್ದೇನೋ ಒಂದು ಮೂಮೆಂಟ್ ಬರುವಂತ ಸಾಧ್ಯತೆ, ಆ ಥರದ್ದೇನೋ ಒಂದು ಅಧಿಕಾರ ಬರುವಂತ ಸಾಧ್ಯತೆ ಇದೆ. ಸಾಕ್ಷಾತ್ ಶಿವನ ದರ್ಶನ ಕೂಡ ಆಗತ್ತೆ. ಶಿವನಿಂದ ನಿಮ್ಗೊಂದು ರುದ್ರಾಕ್ಷಿ ಮಾಲೆ ಇರ್ಬೋದು ಅಥವಾ ಬೇರೆ ಏನೋ ಗಿಫ್ಟ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಧ್ಯಾನಕ್ಕೆ ಕೂತಾಗ ನಿಮ್ಗೆ ಶಿವನ ಸ್ಪರ್ಶ ಒಂದಿದೆ, ಶಿವನ ಅನುಭವ, ಸ್ಪರ್ಶದ ಅಥವಾ ಅನುಭವ ಆಗತ್ತೆ. ಶಿವನ ಅನುಭವ ಏನೋ ಒಂದು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಕೆಲವು ಕಡೆ ಏಲಿಯನ್ ಕೂಡ ಕುಂಭಮೇಳಕ್ಕೆ ಬಂದಿರೋದು ಕ್ಯಾಪ್ಚರ್ ಆಗಿ ಅದು ಕೂಡ ನಮ್ಗೆ ಮುಂದಿನ ದಿನಗಳಲ್ಲಿ ಅಮಾವಾಸ್ಯೆ ಕಳೆದ ಮೇಲೆ ಆ ವಿಡಿಯೋಗಳು ರಿಲೀಸ್ ಆಗತ್ತೆ ಅನ್ನುವಂಥದ್ದು ಇದೆ. ನಿಜವಾಗ್ಲೂ ಇದಾಗತ್ತೆ ಅನ್ನುವಂಥದ್ದು ಇದೆ. ಬಟ್ ನನಗೆ ಗೊತ್ತಿಲ್ಲ. ಬಟ್ ನಾನು ಕುಂಭಮೇಳಕ್ಕೆ ಹೋಗೋಣ ಅಂತ ಆಗ್ಲಿಲ್ಲ. ಬಟ್ ಆ ಥರ ಇದೆ ಇಲ್ಲಿ. ಏಲಿಯನ್ಸ್ ಕೂಡ ಕುಂಭಮೇಳಕ್ಕೆ ಬಂದಿರೋ ವಿಡಿಯೋಸು ಬರುತ್ತೆ, ಅದು ವೈರಲ್ ಆಗತ್ತೆ ಅನ್ನುವಂಥದ್ದು ಇದೆ ಇಲ್ಲಿ. ಬಟ್ ಇದು ಹುಣ್ಣಿಮೆ ಅಲ್ಲ, ಅಮಾವಾಸ್ಯೆ ಕಳೆದ ಮೇಲೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಬಗ್ಗೆ ಶಿವನಿಗೆ ತುಂಬಾ ಹೆಮ್ಮೆ ಇದೆ. ಸೊ ಹೀಗೆ ನೀವು ನಿಮ್ಮ ಶಿವಾರಾಧನೆ, ಶಿವೆಯ ಆರಾಧನೆ ಎಲ್ಲವೂ ಕೂಡ ನಡೀತಾ ಇರ್ಲಿ ಅನ್ನುವಂಥದ್ದು ಕೂಡ ಇದೆ. ಸೊ ನೀವು ಶಿವಪ್ಪ ಕರೆಯೋವರೆಗೂ ನಿಮ್ಮ ಜೀವನನ ಆ ಬದುಕಿ ತೋರಿಸ್ತೀನಿ ಅಂತ ಹೇಳಿದೀರಾ. ಅದು ಶಿವನಿಗೆ ಪ್ರೀತಿಯಾಗಿದೆ. ಹಾಗಾಗಿ ಶಿವ ಕೂಡ ಆ ಒಂದು ವರಮಾಲೆನ ಇಟ್ಕೊಂಡಿದ್ದಾರೆ. ಒಬ್ಬ ಒಳ್ಳೆ ಪಾರ್ಟ್ನರ್ಗೆ ನಿಮ್ ಕೈಲಿ ಅಥವಾ ಅವ್ರ ಕೈಲಿ ನಿಮ್ಗೆ ಆ ವರಮಾಲೆನ ಹಾಕಿಸ್ಬೇಕು ಅನ್ನೋದು ಶಿವನ ಇಚ್ಛೆ ಆಗಿದೆ ಅನ್ನುವಂಥದ್ದು ಇದೆ. ಒಂದೊಳ್ಳೆ ಪಾರ್ಟ್ನರ್, ಗುರುವಿನ ಸ್ಥಾನದಲ್ಲಿರುವಂತ ಒಬ್ರು ನಿಮ್ಗೆ ಮ್ಯಾರೇಜ್ ಆಗುವಂತ
ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದ್ ಕಡೆ ನೀವು ಶಿವನ್ನ ನೋಡಕ್ ಹೋಗಿ ಬೇರೆ ಕಡೆ ನೀವು ಟೆಂಪ್ಟ್ ಆಗ್ತಿದ್ದೀರಾ ಅನ್ನುವಂಥದ್ದು ಇದೆ. ಆ ಥರ ಟೆಂಪ್ಟೇಷನ್ ಬೇಡ ಅನ್ನುವಂಥದ್ದು ಇದೆ. ಹೋಗಿರೋ ಕಾರ್ಯನ ಮರ್ತಿ ಬೇರೆ ವಿಚಾರಕ್ಕೆ ನೀವು ಟೆಂಪ್ಟ್ ಆಗಬೇಡಿ ಅನ್ನುವಂಥದ್ದು ಕೂಡ ಇದೆ. ಎಸ್, ಶಿವೆ ಪಾರ್ವತಿ ದೇವಿಯ ಕಡೆ ಸಾರಿ ನಿಮ್ಮ ಒಲವು ಜಾಸ್ತಿ ಇದೆ. ಶಕ್ತಿ ದೇವ್ರನ್ನ ಜಾಸ್ತಿ ಆರಾಧನೆ ಮಾಡ್ತೀರಾ. ಆದ್ರೆ ಎಲ್ಲೋ ಒಂದ್ ಕಡೆ ನೀವು ಶಿವಪ್ಪನ್ನ ನೋಡಕ್ ಹೋಗಿರೋದು ಅಂತಾನು ಮರಿಬಾರ್ದು ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಎಸ್, ಲೀಲಾ ವಿನೋದನ ಲೀಲೆಗಳು ನಿಮ್ಮ ಜೀವನದಲ್ಲಿ ಇನ್ನ ನಡೆಯೋದು ತುಂಬಾ ಬಾಕಿ ಇದೆ. ಸೊ ರೆಡಿಯಾಗಿ ಅನ್ನುವಂಥದ್ದು ಇದೆ. ಕೆಲವರು ತಮ್ಮ ದೇಹ ಸೌಂದರ್ಯ ತುಂಬಾ ಹಾಳಾಗಿದೆ, ವಿಚಿತ್ರವಾಗೋಗಿದೆ ಅಂತ ಅನ್ಕೊಂಡಿರ್ಬಹುದು. ಸೊ ಮುಂದಿನ ದಿನಗಳಲ್ಲಿ ನಿಮ್ಮ ಆ ಒಂದು ಸೊಬಗು ಕೂಡ ವಾಪಸ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಶಾರದಾ ದೇವಿಯ ಆಶೀರ್ವಾದ ಇದೆ. ಜೊತೆಗೆ ಎಲ್ಲವೂ ಕೂಡ ಶಾಂತವಾಗ್ತಿದೆ. ಶಾರದಾ ದೇವಿ ವಿಗ್ರಹ ನೀರಿನಿಂದ ಮೇಲ್ ಬರುವಂತ ಸಮಯ ಹತ್ತಿರದಲ್ಲೇ ಇದೆ. ಸೊ ಮೇಲ್ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ. ನನಗೆ ಇಲ್ಲಿ ವಿಷ್ಣು ಮೋಹಿನಿ ಅವತಾರದಲ್ಲಿ ಇರುವಂಥದ್ದು ಅನ್ನಿಸ್ತಾ ಇದೆ. ಸೊ ಏನೋ ಒಂದು ಮೋಹಿನಿ ಅಟ್ಟಂ ಏನೋ ನಡೆಯುವಂತ ಸ್ಥಳದಲ್ಲಿ ಒಂದಷ್ಟು ದೊಡ್ಡ ಅವಘಡಗಳೇ ಆಗ್ಬಿಡುತ್ತೆ. ಆವಾಗ ಒಂದಷ್ಟು ವಿಚಾರಗಳು ಬೆಳಕಿಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಕೆಲವರಿಗೆ ಈ ಒಂದು ವಾಗ್ದೇವಿಯ ಆಶೀರ್ವಾದ, ನಂಗೆ ಇದು ವಾಗ್ದೇವಿ ತರ ಕೂಡ ಕೆಲವು ಸತಿ ಅನ್ಸುತ್ತೆ. ನೀಲ ಸರಸ್ವತಿ ಅಂತ ಕೂಡ ಕೆಲವು ಸತಿ ಅನ್ಸುತ್ತೆ. ಏನೇನೋ ಅನ್ನಿಸ್ತಾ ಇರುತ್ತೆ. ಅದು ಕೆಲವು ಸತಿ ಬನಶಂಕರಿ ದೇವಿ ಅಂತಾನು ಅನ್ನಿಸ್ತಾ ಇರುತ್ತೆ. ಒಟ್ನಲ್ಲಿ ಈ ದೇವಿಯ ಆಶೀರ್ವಾದ ಇದೆ. ಈ ದೇವಿಯ ವಿಗ್ರಹ ದೇವಸ್ಥಾನ ಮಾಡ್ಬೇಕು, ಅದಕ್ಕೆ ಜಾಗ ಕೂಡ ಗೋಚರ ಆಗುತ್ತೆ. ನಿನ್ನ ಜೀವನದ ಉದ್ದೇಶದಲ್ಲಿ ಒಂದೊಳ್ಳೆ ಹೆಸರು ಮಾಡಿದ್ಯಾ, ಒಂದೊಳ್ಳೆ ಸ್ಥಾನನ ಸಂಪಾದನೆ ಮಾಡಿದ್ಯಾ, ಅದು ಚಿರವಾಗಿ ಉಳಿಬೇಕು. ಮುಂದಿನ ದಿನಗಳು, ಮುಂದಿನ ಯುಗಕ್ಕೂ ಇದು ಪಾಸ್ ಆಗ್ಬೇಕು ಅಂದ್ರೆ ಅದೇ ಹೆಸರಿನ ಒಂದು ದೇವಸ್ಥಾನನ ಮಾಡು. ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ. ಮತ್ತೆ ಇದರಿಂದ ಏನೋ ಒಳಿತಾಗೋದ್ರಲ್ಲಿ ಇದೆ. ತಾಯಿ ನೆಲೆ ನಿಲ್ಸ್ತಾಳೆ. ಇಲ್ಲಿಗ್ ಬಂದಾಯ್ತು ಅವಳು, ಇಲ್ಲಿಗ್ ಬಂದ್ಮೇಲೆ ಅವಳು ಇಲ್ಲೇ ನೆಲೆ ನಿಲ್ತಾಳೆ. ಸೊ ಮುಂದಿನ ನಿರ್ಧಾರ ಅವಳು ತಗೊಳ್ಳೋವರೆಗೂ ಕಾಯ್ತಾ ಇದ್ದಾಳೆ ಅನ್ನುವಂಥದ್ದು ಇದೆ. ಆ ತಾಯಿಯ ಆರಾಧನೆನ ಇನ್ನ ಹೆಚ್ಚು ಹೆಚ್ಚು ಮಾಡಿ, ಇದರಿಂದ ಒಳ್ಳೇದಾಗತ್ತೆ. ಮುಂದಿನ ದಿನಗಳಲ್ಲಿ ಈ ಗುಡಿ ಎಲ್ಲಿ ಸ್ಥಾಪನೆ ಆಗುತ್ತೆ, ಈ ಗುಡಿಗೆ ಹೋಗಿ ಬಂದವರಿಗೆ ತುಂಬಾ ಬೇರೆದೇ ರೀತಿಯ ಜ್ಞಾನ ಸಂಪತ್ತು, ಜ್ಞಾನಕ್ಕೆ, ಶಕ್ತಿಗೆ ಎಲ್ಲ ಕಡೆ ಹೋಗ್ತೀವಿ. ಧನ ಸಂಪಾದನೆಗೆ ಎಲ್ಲ ಕಡೆ ಹೋಗ್ತೀವಿ. ವಿದ್ಯಾ ಸಂಪಾದನೆಗೆ ಎಸ್ ಅಫ್ಕೋರ್ಸ್ ಶಾರದೆ, ಮೂಕಾಂಬಿಕೆ ಎಲ್ಲ ಕಡೆನೂ ಎಲ್ಲ ದೇವಿಯರು ಇರ್ತಾರೆ. ಎಲ್ಲ ದೇವರಲ್ಲೂ ಶಕ್ತಿಗಳಿರುತ್ತೆ. ಬಟ್ ಇದೇನೋ ಒಂದು ವಿಶೇಷವಾದಂಥ ವಿದ್ಯೆಗಳೆಲ್ಲವೂ ಕೂಡ ಲಭಿಸುತ್ತೆ ಅನ್ನುವಂಥದ್ದು ಕೂಡ ಇದೆ. ಗೊತ್ತಿಲ್ಲ, ಇದು ಫ್ಯೂಚರ್ ಎನರ್ಜಿ ಇದೆ. ಏನೋ ಒಂದು 10-20 ವರ್ಷ ಕಳೆದ ಮೇಲೆ ಇದಕ್ಕೊಂದು ಚಾಲನೆ ಬರಬಹುದೇನೋ, ಅಥವಾ 10-20 ದಿನ ಆದ್ರೂ ಆಗಬಹುದೇನೋ. ಮೇ ಬಿ 27 ಇಂಪಾರ್ಟೆಂಟ್ ಅಂತ ತೋರಿಸ್ತಾ ಇದೆ. ಎಸ್, ಅಪ್ರೋಚಿಂಗ್ ಗುರುವಿನ ಅನುಗ್ರಹ ಬೇಕು. ಗುರುಗಳ ಮಾರ್ಗದರ್ಶನ ಪಡ್ಕೊಂಡು ಆಮೇಲೆ ಮುಂದುವರಿರಿ ಅನ್ನುವಂಥದ್ದು ಇದೆ. ಜೊತೆಗೆ ಗುರುವಿನ ಅನುಗ್ರಹ ಕೂಡ ಇದೆ. ಎಲ್ಲವೂ ಕೂಡ ಶಾಂತ ರೀತಿಲಿ, ಮೊದಲಿನ ರೀತಿಲೇ ಎಲ್ಲವೂ ಕೂಡ ಬದಲಾಗತ್ತೆ. ಎಲ್ಲವೂ ಕೂಡ ಶಿಸ್ತಾಗಿ ಬದಲಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಭ್ರಮೆ ಕಳ್ಚುವಂಥ ದಿನಗಳು ಹತ್ತಿರದಲ್ಲೇ ಇದೆ ಅನ್ನುವಂಥದ್ದು ಇದೆ. ಸೊ ಎಸ್, ಮದ್ವೆಗೆ ರೆಡಿಯಾಗಿ, ರಿಸೆಪ್ಷನ್ ಕೂಡ ಇದೆ. ಯಾರ್ದು ಮದ್ವೆ ಕೂಡ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲರ ಮದುವೆಯ ವಾರ್ಷಿಕೋತ್ಸವ ಆಚರಿಸ್ಕೊಳ್ತಿರೋರ್ಗೂ ಕೂಡ ಕಂಗ್ರ್ಯಾಚುಲೇಷನ್ ಅಂತ ಹೇಳೋಣ. ಜೊತೆಗೆ ರೆಡಿ, ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ಪನ್ನ ಚೆನ್ನಾಗಿ ಇಟ್ಕೊಳ್ಳಿ. ಜೊತೆಗೆ ಎಂಗೇಜ್ಮೆಂಟ್ ಆಗುತ್ತೆ, ಮ್ಯಾರೇಜ್ ಆಗುತ್ತೆ, ರಿಸೆಪ್ಷನ್ ಇದೆ, ಎಲ್ಲವೂ ಕೂಡ ಚೆನ್ನಾಗಿ ಆಗ್ತಿದೆ. ಎಂಜಾಯ್ ಮಾಡಿ. ಲಕ್ಷ್ಮೀನಾರಾಯಣರ ಆಶೀರ್ವಾದ, ಕೃಷ್ಣ ರುಕ್ಮಿಣಿಯ ಆಶೀರ್ವಾದ, ಸೊ ಎಲ್ಲರ ಆಶೀರ್ವಾದ ಇದೆ. ಎಂಡ್ ಆಫ್ ದಿ ಡೇ, ಎಂಡ್ ಆಫ್ ದಿ ಕಾರ್ಡ್. ಸೊ ಇಂಡಿವಿಜುವಾಲಿಟಿ, ನೀವಾಗಿರಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಆಂಜನೇಯ. ಸೊ ಯಾರು ಏನೇ ಆಗಿರ್ಲಿ, ನೀವಾಗಿರಿ. ನಿಮ್ಮ ವ್ಯಕ್ತಿತ್ವನ ಬಿಟ್ಕೊಡ್ಬೇಡಿ ಅನ್ನುವಂಥದ್ದು ಇದೆ. ಆಂಜನೇಯ ಪಂಚಮುಖಿಯಾಗಿ ನಿಂತಿದ್ದಾರೆ. ಸೊ ನಮ್ಮ ಪಂಚಮುಖಿ ಆಂಜನೇಯನ ಆಶೀರ್ವಾದ ಯಾವಾಗ್ಲೂ ಇರುತ್ತೆ. ಶತ್ರುಗಳ ಎದೆ ನಡುಗ್ಬೇಕು, ಹಾಗೆ ಬೆಳೀರಿ ಅನ್ನುವಂಥದ್ದು ಇದೆ. ನಿಮ್ಮ ರಕ್ಷೆಗೆ ಏನಾದ್ರೂ ಒಂದು ಸದಾ ನಿಮ್ಮ ಹತ್ರ ಇಟ್ಕೊಂಡಿರಿ ವಸ್ತುನ ಅನ್ನುವಂಥದ್ದು ಇದೆ. ಸೊ ಶತ್ರುಗಳು ತುಂಬಾ ಸ್ಟ್ರಾಂಗ್ ಆಗಿ ಕ್ರಿಮಿನಲ್ಸ್ ತರ
ಥಿಂಕ್ ಮಾಡ್ತಿದ್ದಾರೆ. ಸೊ ನಂಗೆ ಗೊತ್ತಿಲ್ಲ, ಆ ವರ್ಡ್ ಉಪಯೋಗಿಸಿದ್ದಕ್ಕೆ ಕ್ಷಮೆ ಇರಲಿ. ಬಟ್ ಆ ಥರ ಏನೋ ಯೋಚನೆ ಮಾಡ್ತಿದ್ದಾರೆ. ಸ್ವಲ್ಪ ಎಚ್ಚರಿಕೆನ ವಹಿಸಿ, ನೀವು ನಿಮ್ಮ ಆರೋಗ್ಯ ಇರ್ಬೋದು, ನಿಮ್ಮ ವಿಚಾರ ಇರ್ಬೋದು, ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ನೀರನ್ನ ತೊಂದರೆ ಮಾಡಬೇಕು ಅನ್ನುವಂಥದ್ದು ಇದೆ. ಮತ್ತೆ ಕುಂಭಮೇಳದಲ್ಲಿ ಒಂದಷ್ಟು ಆ ಕೊಲೆ ಪ್ರಯತ್ನಗಳನ್ನ ಮಾಡುವಂಥ ಪ್ರಯತ್ನಗಳು ಕೂಡ ಇನ್ನು ಮುಂದೆ ಕೂಡ ಮಾಡ್ತಾರೆ. ಅದ್ರ ಬಗ್ಗೆ ಕೂಡ ಒಂದಷ್ಟು ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಅಭಯ ಆಂಜನೇಯ, ಪಂಚಮುಖಿ ಆಂಜನೇಯನ ಆಶೀರ್ವಾದ ನಿಮ್ಮ ಜೊತೆ ಇರೋವರೆಗೂ ನಿಮ್ಗೆ ಮೃತ್ಯು ಆಗೋಕ್ಕೆ ಬಂದವರು ಅವರೇ ಮೃತ್ಯುಲಿ ಲೀನ ಆಗ್ತಾರೆ ಅನ್ನುವಂಥದ್ದು ಇದೆ. ತುಂಬಾ ದೊಡ್ಡ ಮಾತಿದು, ದಯವಿಟ್ಟು ಕ್ಷಮಿಸಿ ಈ ಮಾತು ಹೇಳಿದ್ದಕ್ಕೆ. ಬಟ್ ಆ ಥರದಲ್ಲಿ ಇದೆ. ಸೊ ತಮಸ್ಮಿನ್ ಕಾರ್ಯನಿರ್ಯೋಗೆ ಪ್ರಮಾಣಂ ಹರಿಸತ್ತಮ ಹನುಮಾನ್ ಯತ್ನಮಾಸ್ತಾಯ ದುಃಖಕ್ಷಯ ಕರೋ ಭವ ಅಂತ ಕೇಳ್ಕೊಳ್ಳೋಣ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಂ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮಾನ್ ಸ್ಮರಣೇತ್ ಭವೇತ್ ಅಂತ. ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನಕಿ. ಸೊ ಏನ್ ಹೇಳೋಣ, ಎಲ್ಲ ದೇವರು ಬಂದಿದ್ದಾರೆ ಇಲ್ಲಿ. ಗಣೇಶ, ಸುಬ್ರಹ್ಮಣ್ಯ, ಆಂಜನೇಯ, ಕೃಷ್ಣ, ಶಿವ, ಅಮ್ಮ ಇದ್ದಾರೆ, ಸರಸ್ವತಿ ಇದ್ದಾರೆ. ಸೊ ಎಲ್ಲರ ಆಶೀರ್ವಾದ ನಿಮ್ಮ ಮೇಲಿದೆ. ನಗ್ನಗ್ತಾ ಇರಿ, ಸಂತೋಷವಾಗಿರಿ. ಇದಿಷ್ಟು ರೀಡಿಂಗನ್ನ ನಾನು ನನ್ನ ಗುರುಗಳ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡ್ತೀನಿ. ವಾಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಎಲ್ಲರಿಗೂ ಒಳ್ಳೆಯದಾಗಲಿ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ವಾಗ್ದೇವಿ ಕುಟುಂಬದ ಪ್ರತಿಯೊಬ್ಬರಿಗೂ ಅಷ್ಟೈಶ್ವರ್ಯ ಇರಲಿ ಅಂತ ಕೇಳ್ಕೊಳ್ತೀನಿ. ಟೇಕ್ ಕೇರ್.